ಸರಿಯಾಗಿ ಹೇಳ್ತೀನಿ. ಬಂದಾಗ ನಾವು ವ್ಯವಸ್ಥೆ ಮಾಡ್ಲೇಬೇಕು, ಇಲ್ಲಾಂದ್ರೆ ಹೇಗೆ? ಇದು ಕೈ ಅದು ಬೀಗ್ರೆ ದಿನ ಬಲಗೈಯೇ ಹಿಡ್ಕೊತಿದ್ನಲ್ಲ, ತುಂಬಾ ನೋವಾಗ್ಬಿಟ್ಟಿದೆ ಜಾಯಿಂಟ್. ಹಾಗಾಗಿ ನಾನು ಎಡಗೈ ಹಿಡ್ಕೊತಿದ್ದೆ. ನಿಮಗೆ ಇಷ್ಟಂತ ಬೇಜಾರಾಗುತ್ತೆ ಅನ್ನೋದಾದ್ರೆ ನಾನು ಬಲಗೈ ಹಿಡ್ಕೊತೀನಿ. ನನಗೆ ಎಷ್ಟು ನೋವಾದ್ರೂ ಪರವಾಗಿಲ್ಲ. ನೋಡಿ ನಾನು ಆ ಥರ ಏನು ಮಾತಾಡ್ತಿಲ್ಲ. ಅಲ್ರಿ ನೋಡಿ ಬಿಗಿತಿಯವರೇ ಹೇಳಿ, ನಾನು ಅವ್ರಿಗೆ ಹೇಳ್ತಾ ಇದ್ದಿದ್ದು ಅತಿಥಿಗಳು ಬಂದಾಗ ಅವ್ರನ್ನ ಸ್ವಾಗತಿಸಿ ಅವ್ರು ಉಳ್ಕೊಳ್ಳೋ ವ್ಯವಸ್ಥೆ ಮಾಡಕ್ಕೆ ಯಾರಾದ್ರೂ ಒಬ್ರು ಜವಾಬ್ದಾರಿ ತಗೋಬೇಕು. ಎಂತ ಅಂಗಡಿ ಏನೋ ಹೇಳ್ತಿದ್ರಿ, ಯಾಕೆ ಎಲ್ಲಿ ಯಾವಾಗ ಯಾಕೆ ಯಾಕೆ ಏನಿಲ್ಲಪ್ಪ, ನಾನು ನಿಮ್ಮ ತಾಯಿಯವ್ರ ಹತ್ರ ಹೇಳ್ತಾ ಇದ್ದೆ, ಅತಿಥಿಗಳು ಮನೆಗೆ ಬಂದಾಗ ಅವ್ರನ್ನ ಸ್ವಾಗತಿಸಿ ಅವ್ರು ಉಳ್ಕೊಳ್ಳೋ ವ್ಯವಸ್ಥೆ ಮಾಡಕ್ಕೆ ಒಬ್ರು ಬೇಕು ಅಂತ. ಅತಿಥಿಗಳು ಮನೆ ಒಂದ್ ಕೆಲಸ ಅಲ್ವಾಗ, ನಮ್ಮ ಅತಿಥಿಗಳು ಬಂದಾಗ ಸುರು ಮುಲ್ತ ನಾಯಿ ಬಿಡ್ಕ ಅವರೆಲ್ಲ ಬರ್ಪೂಜೆ. ಒಂದ್ ನಿಮಿಷ ನೋಡ್ರಿ ಬಿಗ್ರ, ರಾಜು ಅದನ್ನ ಅದನ್ನೆಲ್ಲ ನೋಡ್ಕೊತಾನ. ದಯವಿಟ್ಟು ಅವ್ನ ಹೆಸರೆತ್ತಬೇಡಿ. ಮರ್ಯಾದೆಯ ಪ್ರಶ್ನೆ ಇದು. ಮಾನ ಮರ್ಯಾದೆ ಇಲ್ದಿರೋ ಅವನನ್ನ ಕರ್ಕೊಂಡ್ ಬಂದು ಈ ಕೆಲಸ ಕೊಡಕ್ಕಾಗತ್ತ ನಾವು? ಏನಂತ ನೀವು ಸತ್ತಿಂಗ್ ಹೆಲ್ಪ್ ಮಾಡಿದೀನಿ ನಾನು. ನೋಡಿ ಬಂದ ಅವನ ಆಗಲೇ ಇಲ್ಲಿ ಎಲ್ಲಿ ಬೀಗ್ರೆ ಈ ಮಾತನ್ನ ಅವನು ಕೇಳಿಸ್ಕೊಂಡ್ರೆ ಈ ತರ ರಿಯಾಕ್ಟ್ ಮಾಡ್ತಾನೆ ಅಂತ ನಾನೇ ಮಿಮಿಕ್ರಿ ಮಾಡಿದೆ. ಈಗ ಅತಿಥಿಗಳು ಬಂದಾಗ ನಾನು ಬಲಗೈ ಹಿಡ್ಕೊಂಡಿರ್ಬೇಕು, ಎರಡಕ್ಕೆ ಹಿಡ್ಕೊಳ್ಳ ಬೇಡಿ. ಒಂದ್ ಕೆಲಸ ಮಾಡಿ ಬಿಗಿತೀರಿ, ಈ ಕೆಲಸನ ದಯವಿಟ್ಟು ನರಸಿಂಹನಿಗೆ ವಹಿಸ್ಬೇಕಣ. ಅವನಾದ್ರೆ ಸರಿಯಾಗಿ ಅದನ್ನ ನೋಡ್ಕೊಂಡು ನಿಭಾಯಿಸ್ತಾನೆ. ಹೌದ್ರಿ ಬೀಗ್ರ, ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಬೇಡ್ರಿ, ನಾವ್ಗೆಲ್ಲ ಹೇಳಿ ಮಾಡಿಸ್ತೀವಿ, ಚಿಂತೆ ಮಾಡ್ಬೇಡ್ರಿ. ಬೀಗ್ರೆ ಏನ್ ಹೇಳಿದ್ರಿ ನನ್ನ ಮಿಸ್ಸಸ್ ಹತ್ರ? ಇಲ್ಲ, ನರಸಿಂಹನಿಗೆ ಈ ಜವಾಬ್ದಾರಿಯನ್ನ ವಹಿಸಬಹುದು ಅಂತ ಅಷ್ಟೇ. ಯಾರಿಗೆ? ನರಸಿಂಹನಿಗೆ. ನರಸಿಂಹ ಸಜ್ಜನ್ ನರಸಿಂಹ ನರಸಿಂಹ ವಿಜಯ್ ನರಸಿಂಹ ನರಸಿಂಹ ಯಪ್ಪ, ನೀ ಇಲ್ಲಿದೀಯಾ? ಈಗ ಒಂದ್ ಕೆಲಸ ಮಾಡ್ಬೇಕು, ಅಲ್ಲಿ ನಮ್ ಬೀಗರದ ಅತಿಥಿಗಳು ಬಂದಾರ, ಅವ್ರನ್ನ ಎಲ್ಲೆಲ್ಲಿ ಮುಟ್ಟಿಸ್ಬೇಕೋ ಮುಟ್ಟಿಸಿ ಒಳಗ್ ಬಂದ್ಬಿಡು ನೀ. ನಿಮ್ಮ ಅತಿಥಿಗಳು ಅಂದರೆ ನಿತ್ಯಾನಂದ ಶೆಟ್ಟಿಯವರ ಅತಿಥಿಗಳು ಬಂದಿದ್ದಾರೆ. ಹಾಗಾದರೆ ನಾವೀಗ ತ್ವರಿತಗತಿಯಲ್ಲಿ ಹೋಗಿ ಅವರವರ ಸ್ಥಾನಗಳಿಗೆ ಅರ್ಥಾತ್ ಅವರವರ ಮನೆಗಳಿಗೆ ತಲುಪಿಸಬೇಕು ಎಂಬುದು ತಮ್ಮ ಮಾತಿನ ಅರ್ಥ ಎಂದು ನಾನು ಭಾವಿಸಿದ್ದೇನೆ. ಯಪ್ಪ ಮಾರಾಯ, ನಾ ಹೇಳಿದ್ದಿಷ್ಟ. ನಮ್ಮ ಬೀಗ್ರ ಅತಿಥಿಗಳು ಬಂದಾರ, ಅವ್ರನ್ನ ಅದೇನೋ ಗೆಸ್ಟ್ ಹೌಸ್ ಅಲ್ಲ, ನೀ ಅದೇನಂತ ಅತಿಥಿ ಗೃಹ, ಅಲ್ಲಿ ಅವ್ರನ್ನ ಮುಟ್ಟಿಸಿ ಬಂದ್ರೆ ಸಾಕು. ಮುಟ್ಟಿಸಿ ಬಂದರೆ ಸಾಕು ಅಥವಾ ಅವರನ್ನು ಒಳಕ್ಕೆ ಹೋಗಲು ಬಿಡಬೇಕು? ಯಪ್ಪ, ಇವನ್ ಯಾರು ಹಿಡ್ಕೊಂಡು ಬಂದಿರೋ, ನೀ ಎತ್ಕೊಂಡು ಹೋಗ್ರಿ ಅಲ್ಲಿಂದ, ಸಾಕು ಬೇಡ ನೀವು. ಎಲ್ಲಿ ತಾಯಿಯವರು ಎಲ್ಲಿ? ನಮಸ್ಕಾರ. ತುಂಬಾ ಸಂತೋಷ ಆಯ್ತು ತಾವು ಬಂದಿದ್ದು. ಎಲ್ಲಿ ನಿಮ್ಮ ಫ್ಯಾಮಿಲಿ? ಎಲ್ಲರೂ ಬಂದಿದ್ದಾರೆ, ಇಲ್ಲೇ ಇದ್ದಾರೆ. ಕರೀರಿ. ಬಂದ್ರಪ್ಪ. ಬನ್ನಿ 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 ಬನ್ನಿ. ನಮಸ್ಕಾರ. ಕೂಡನೇ ಬಂದ್ಬಿಡ್ತು, ಇವರದ್ದು ನಿಲ್ಲಿಲ್ಲ. ಎಲ್ಲ ಒಂದ್ ನಿಮಿಷ ಹಾಗೆ ಬಂದೆ. ರಾಜು ಬನ್ನಿ ಸರ್. ನೋಡು, ನಮ್ಮ ಬಂಧುಗಳು ಬಂದಿದ್ದಾರೆ, ಅವ್ರು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ವಲ್ಲ, ಅಲ್ಲಿ ಕರ್ಕೊಂಡು ಬಿಡ. ಸರಿ ಅಂಕಲ್. ಬನ್ನಿ ಬನ್ನಿ ಬನ್ನಿ, ನಿಮ್ಗೆಲ್ಲ ಮೇಲ್ ಕಳಿಸ್ತೀನಿ. ಇಷ್ಟವೇ? ಏನದು ಮೇಲೆ ಕಳಿಸ್ತೀಯಾ? ಮೇಲ್ ರೂಮ್ ಅದನ್ನ ಹೇಳು, ಬಿಟ್ರೆ ನನ್ನನ್ನು ಮೇಲೆ ಕಳಿಸ್ಬಿಡ್ತೀಯ ಅಷ್ಟೇನೆ. ನೀನೇನು ಮಾಡ್ಬೇಡ, ಹೋಗಪ್ಪ. ಇಲ್ಲೇ ಇರಿ. ಕರ್ಮವೋ. ನರಸಿಂಹ ನೋಡು, ಇರ್ಲಿ ಹೇಳಪ್ಪ ನೀನು. ನೋಡಿಲಿ, ನಮ್ಮ ಬಂಧುಗಳು ಬಂದಿದ್ದಾರೆ, ಅವ್ರನ್ನೆಲ್ಲ ಅವ್ರಿಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದೀವಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು, ಆಯ್ತಾ? ನೋಡು, ಸ್ವಲ್ಪ ಗೌರವವಾಗಿ ಕರ್ಕೊಂಡು ಹೋಗು. ಆಯ್ತು ಮಹಾಸ್ವಾಮಿ. ಬಂದಂತಹ ಅತಿಥಿಗಳಲ್ಲಿ ಒಂದು ಸವಿನಯ ವಿನಂತಿ, ತಾವೆಲ್ಲರೂ ಒಬ್ಬೊಬ್ಬರಾಗಿ ನಿಧಾನವಾಗಿ ಸಾವಕಾಶವಾಗಿ ಮಂದಗತಿಯಲ್ಲಿ ಹೆಜ್ಜೆಯ ಮೇಲೆ. ಅವರು ಬಂದಿರೋದು ಮದುವೆಗೆ. ನೀನು ಈ ರೀತಿ ಕರ್ಕೊಂಡು ಹೋದ್ರೆ ಅವರು ಒಳಗೆ ಬರೋಷ್ಟೊತ್ತಿಗೆ ನಾಮಕರಣ ಶುರು ಆಗ್ಬಿಡತ್ತೆ. ಸ್ವಲ್ಪ ಬೇಗ ಬೇಗ ಕರ್ಕೊಂಡು ಹೋಗು. ಆಯ್ತು ಆಯ್ತು, ಶೀಘ್ರವಾಗಿ ಬನ್ನಿ ಬನ್ನಿ ಬನ್ನಿ.
ಸಜ್ಜು ಐ ಲವ್ ಯು. ಸಜ್ಜು ಸಜ್ಜನ್ ಅಂತ ಕರೆದ್ರೆ ಕೇಳಲ್ವೇನೋ? ಹಾಗೆ ಹೆಸರಿಟ್ಟು ಕರೆಯಿರಿ ಮಾರೆ ಸಜ್ಜನ್ ಅಂತ. ಸಜ್ಜು ಅಲ್ಲ ಅಂಬಟೆ ಗೊಜ್ಜು ಎಂತದು? ಮುದ್ದಿಂದ ಹಂಗ್ ಕರ್ದೆ ಕಣೋ. ನಾನು ಅದಲ್ಲ ಮರ್ರೆ ಕರ್ಮಕಾಂಡ. ನನ್ನ ಮಗನೇ, ನಾನಿವತ್ತು ಒಳ್ಳೆ ಮೂಡಲ್ಲಿದ್ದೀನಿ. ಇಲ್ಲಾಂದ್ರೆ ನನಗೆ ಬರ್ತಿರೋ ಕೋಪಕ್ಕೆ ಹಂಗೆ ಬಕ್ಕ ಬಕ್ಕ ಅಂತ ಬಾರಿಸ್ಬಿಡ್ತಾ ಇದ್ದೆ. ಹಾ ಬಾರ್ಸಿ, ನಂಗೆ ಕೆಲಸ ಇದೆ ಬರ್ತಾ. ಬಾರ ಇಲ್ಲಿ. ಮತ್ತೆ ಇನ್ನೆಂತ? ಕೇಳ ಹೆಂಗಿದ್ದಾಳು ಅವಳು? ಅದು ನನ್ನ ಡೈಲಾಗು, ಹೇಳ್ಬೇಡಿ. ಇರ್ಲ ಅಲ್ಲ, ಅಲ್ಲಿ ಫಸ್ಟ್ ಹೋದ್ಲಲ್ಲ ಅವಳನ್ನ ನಿನಗೆ ಅತ್ತಿಗೆ ಮಾಡ್ಲಾ? ಇರ್ಲಿ ಅಲ್ಲ, ಆ ಹುಡುಗರು ಯಾಕೆ ಹಂಗೆ ನಗ್ತಾ ಹೋದ್ರು? ಯಾಕೆಂದ್ರೆ ನಂಗೆ ಗೊತ್ತಿಲ್ಲ, ಆದ್ರೆ ಅವ್ರು ಯಾರು ಅಂತ ಗೊತ್ತುಂಟು. ಯಾರು? ಆರತಿ ಫ್ರೆಂಡ್ಸು. ಫ್ರೆಂಡ್ಸು ಅಂದ್ರೆ ನಾದಿನಿಯರು. ನಾದಿನ್ ದಿನ್ನ ನಾದಿನ್ ದಿನ್ ದಿನ್ನ. ಯಾಕೆ ನಕ್ಕದವ್ರು ಹೇಳೋ? ಹೇಳೋ. ಏರು ಯಾನ ಮತ್ತೆ ಒಂದು ನಿಮಿಷ ನಾನು ಹೇಳ್ತೀನಿ ಕಣ ನಿನಗೆ. ಹಾ ನಾನು ಹೇಳ್ತೀನಿ. ಅಂಕಲ್ ನಾದಿನ್ ದಿನ್ನ ಅಲ್ಲ, ತೆಗೆದು ಒಂದು ಹೊಡೆದ್ರೆ ನೀನ್ ಶುರು ಮಾಡ್ಕೋತೀಯ ನಾದಿನ್ ದಿನ ಅಂತ. ಮನೆಗೆ ಬಂದಿರೋ ಹೆಣ್ಮಕ್ಳ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಸಿಂಹಾಸನದ ಮೇಲೆ ಕರ್ಕೊಂಡೋಗಿ ಕೂರಿಸಿದ್ರು ವಾಸನೆ ಹೋಗಲ್ಲ. ಸ್ನೇಹಿತ ಅಂತ ನಿನ್ನ ಕರ್ಕೊಂಬಂದ ನೋಡು ಸತ್ಯ, ಆದ್ರೂ ಈ ಕೆಟ್ಟ ರೌಡಿ ಬುದ್ಧಿ ಹೋಗಲ್ಲ ಅಲ್ಲ ನಿನಗೆ? ಅಂಕಲ್ 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 ಕಾಮ್ ಡೌನ್. ನೀವು ತಪ್ಪು ತಿಳ್ಕೊಂಡಿದ್ರಿ. ಯಾರು ತಪ್ಪು ತಿಳ್ಕೊಂಡಿಲ್ಲ ಸತ್ಯ, ನಾನು ಕೇಳಿಸ್ಕೊಂಡೆ ನಾನೇ ಅವನು ಹೇಳಿದ್ದನ್ನ ಅಂತ ಅಂದ ಅವನು. ಹೌದು ಹೌದು, ಆದ್ರೆ ನಾದಿನ್ ದಿನ ಅಂತಲ್ಲ, ಮತ್ತೆ ಹೇಳಿದ್ದು ನಾದ್ನಿಯರ್ನ ಅಂತ. ನಾತ್ ನೀರು. ಹೌದು ಅಂಕಲ್, ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಹುಡುಗಿಯರು ಆರ್ತಿ ಫ್ರೆಂಡ್ಸು, ಹಾಗಾಗಿ ಆರ್ತಿ ತಂಗಿ ತರ. ಸೊ ಆರ್ತಿ ತಂಗಿ ಆದ್ರೆ ನನಗೆ ನಾದ್ನಿಯವರು ಅಲ್ವಾ? ನಿನಗೆ ನಾದ್ ನೀರು ಸರಿ, ಕರೆಕ್ಟ್. ಆದ್ರೆ ಈ ಬಡವನಿಗೆ ಯಾಕೆ ನಾದ್ ನೀರು ಹಾಕ್ತಾರ ಅವರು? ಬಾಯಿಗೆ ಬಂದ ಮಾತಾಡ್ತಾನೆ. ಹುಡುಗಿರ್ ನೋಡಿದ್ರೆ ಸಾಕು ಹಲ್ಕಿರ್ಕೊಂಡು ಹಿಂದೆ ಬಿದ್ದು ಬಿಡ್ತೀಯ. ಏಯ್ ಒಂದಿನ ಇನ್ನು ಕಂಟ್ರೋಲ್ ಮಾಡೋ. ನಾನು ತಾಳಿ ಕಟ್ಟುವರೆಗೆ ಪ್ಲೀಸ್ ಏನಾದ್ರು ಸುಮ್ನಿರು. ಅಲ್ಲ ಏಯ್ ಕ್ಲೀನ್ ಮಾಡ. ಅಲ್ಲ ಆದ್ರೂ ಅವ್ಳು ಚೆನ್ನಾಗಿದ್ರು. ಐ ಲವ್ ಯು. ಹೇಗಿದ್ದಾಳು? ಒಂದ್ ಸೆಕೆಂಡ್ ಐ ವಿಲ್ ಕಮ್. ಹಲೋ, ಮಾಡಿ ಮಾಡಿ ಕೆಲಸ. ಆರ್ತಿ ನಾನು ನೋಡಿದ್ರಾ? ಏನ್ ಬಾಬಾ ತುಂಬಾ ಓದಾಡ್ತಾ ಇದ್ದೀರಾ? ಇಲ್ವಲ್ಲ. ನಿಮ್ ಹೀರೋಣಿ ಮಾಡಿ ಮೇಲಿದ್ದಾರೆ, ಹೋಗಿ. ಆಯ್ತು, ಐ ಮೀನ್ ಸುಮ್ಮನೆ ಕೇಳಿದೆ. ಅದೇನು ಎನಿವೆ ನಾನು ತುಂಬಾ ಬಿಸಿ ಇದ್ದೀನಿ. ನೀವ್ ತುಂಬಾ ಬಿಸಿ ಇದ್ದೀರಾ ಅಂತ ಆರ್ತಿಗೆ ಹೇಳ್ತೀನಿ ಬಿಡಿ. ಇಲ್ಲ, ಇದ್ರಲ್ಲಿ ಏನಿದೆ ನಗಕ್ಕೆ? ಶ್ರೀಗಂಧ ಈ ಬೊಂಬೆ ಇವಳಿಗೇಕೆ ಗಂಧವು, ಬಂಗಾರ ಈ ಹೆಣ್ಣು ಇವಳಿಗೇಕೆ ಒಡವೆಯೋ. ಏನ್ ಬಾಬಾ ಹೋಗ್ಲಿ ಹೋಗ್ಲಿ, ಎಂಟಿನ ಅಟ್ಟಕ್ಕೆ ಏರ್ಸಿದ್ರೆ ಸಾಲದು. ಇಲ್ಲೇನ್ ಮಾಡ್ತಾ ಇದ್ದೀರಾ? ಕೆಳಗಡೆ ತುಂಬಾ ಬಿಸಿ ಅಂತ ಹೇಳಿದ್ರಿ. ಮೇಲ್ ಬಂದ್ರು ಬಿಸಿನೇ ಈ ಪದ್ಯ ಬರೆಯೋದ್ರಲ್ಲಿ. ಹಾ ಇದು ಪದ್ಯನೂ ಅಲ್ಲ ಕಾವ್ಯನೂ ಅಲ್ಲ, ಫಿಲಂ ಸಾಂಗ್. ನಮ್ಗೆ ಗೊತ್ತಿಲ್ವಾ? ಆಯ್ತಮ್ಮ, ನಿಮ್ಗೆಲ್ಲ ಗೊತ್ತು. ಆಯ್ತಾ? ಥ್ಯಾಂಕ್ಸ್. ಹಲೋ, ನಮಸ್ತೆ ಅಂದ್ರೆ ಗೊತ್ತಿಲ್ವಾ? ಪ್ಲೀಸ್ ದಯವಿಟ್ಟು ಹೊರಡಿ. ಹೌದು ಮೇಡಮ್, ಹೋಗ್ಲೇಬೇಕು. ಹಲೋ, ಬೇರೆ ಯಾರಾದ್ರೂ ಇದಾರಾ ರೂಮಲ್ಲಿ? ಹೂವು ಹಾಸಿಗೆ, ಚಂದ್ರ ಚಂದನ, ಬಾಹುಬಂಧನ. ಬೇರೆ ಎಲ್ಲ ಬರ್ತಿರೋದು ನೀ ಹೇಳ್ತಿದ್ಯಾ ಆಗ್ಲಿಂದ. ನೀ ಸ್ವಂತ ಬರ್ತಿದ್ಯೇನು ಇಲ್ವಾ ಸತ್ಯ? ಓ, ನನ್ನ ಸ್ವಂತದ್ ಕೇಳ್ಬೇಕಾ? ಕೇಳು. ನಾನೀನಾದ್ರೆ ನೀನೇ ನಾನಾ? ತಮಾಷೆಗೆ. ನೀನಿಲ್ಲದೆ ನನಗೇನಿದೆ? ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ. ಇದನ್ ಬರ್ತಿದ್ದು MN ವ್ಯಾಸರಾವ್. ನಂಗೆ ಗೊತ್ತು. ನಾ ಮೊದಲೇ ಟೆನ್ಷನ್ ಅಲ್ಲಿದ್ದೀನಿ, ನೀ ಬೇರೆ. ಟೆನ್ಷನ್? ಯಾಕೆ? ಮದ್ವೆ ಟೆನ್ಷನ್. ಓ,
ಹೇಗೆ ಅನಿಸ್ತಾ ಇದೆ ಅಂದರೆ ಎಕ್ಸಾಮ್ ಮುಂಚೆ ಇರುತ್ತಲ್ಲ ಟೆನ್ಷನ್ನು ಆ ಥರ. ಈ ಎಕ್ಸಾಮಲ್ಲಿ ಚೀಟಿಂಗೂ ಮಾಡೋಕ್ಕಾಗಲ್ಲ. ಇದಕ್ಕಿಂತ ಚೀಟಿಂಗ್ ಮಾಡೋಕ್ಕಾಗತ್ತಾ? ಚೀಟಿಂಗ್? ನೀ ಚೀಟಿಂಗ್ ಮಾಡಿದ್ಯಾ? ಏ ನಿಜ ಹೇಳು, ಏನು ಚೀಟಿಂಗ್ ಅದು? ಹೌದು, ನಿನಗೆ ಗೊತ್ತಿಲ್ಲದೆ ನಿನ್ನ ಲವ್ ಮಾಡಿ ಕದ್ದು ಮುಚ್ಚಿ. ಇದು ಚೀಟಿಂಗ್ ತಾನೆ? ಸರಿ, ಅದು ಬಿಡು. ನಮ್ಮಿಬ್ರದ್ದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ಲವ್ ಮ್ಯಾರೇಜ್. ಇಲ್ಲ, ಅರೇಂಜ್ಡ್. ಇಲ್ಲ, ಲವ್ ಮ್ಯಾರೇಜ್. ಅರೇಂಜ್ಡ್. ಅತ್ತಿ, ನೀನ್ ಏನ್ ಹೇಳ್ತಾ ಇದೀಯಾ? ಲವ್ ಮ್ಯಾರೇಜ್. ಅರೇಂಜ್ ಸತ್ಯ. ಯಾಕಂದ್ರೆ ಲವ್ ಮ್ಯಾರೇಜಲ್ಲಿ ರೊಮ್ಯಾನ್ಸ್ ಇರುತ್ತೆ. ರೊಮ್ಯಾನ್ಸ್ ದೂರದ ವಿಷಯ. ನೀನ್ ನಂಗೆ ಒಂದ್ಸತಿ ಐ ಲವ್ ಯು ಕೂಡ ಹೇಳಿಲ್ಲ. ಇನ್ಫ್ಯಾಕ್ಟ್ ಅತ್ತಿ, ಇದನ್ನೇ ಹೇಳ್ಬೇಕಂತ ನಾನು ಬಂದೆ. ಐ ಲವ್ ಯು. ಐ ಲವ್ ಯು. ಸಾರಿ, ಏನು? ಕೇಳಿಸ್ಲಿಲ್ವಾ? ಕೇಳಿಸ್ತು, ಆದ್ರೆ ನೀ ಹೇಳಿದ್ರಲ್ಲಿ ರೊಮ್ಯಾನ್ಸೇ ಇರಲಿಲ್ಲ. ಓ, ಯು ವಾಂಟ್ ರೊಮ್ಯಾನ್ಸ್? ಐ ಲವ್ ಯು. ಆರ್ತಿ, ನಿನ್ ಬೆಡ್ಸ್ ಕಟ್ಟಿದ್ ಗೆದ್ಬಿಟ್ಟೆ. ಬೇರೆ ಏನ್ ಕೆಲಸ ಇಲ್ವಾ ನಿಮ್ಗೆ? ಆಚೆ ಬಿಡ್ರಿ. ಹೋಗಿ ಈಗ. ನಮ್ಮ ಅಣ್ಣವ್ರ ಸ್ಟೈಲಲ್ಲಿ ಮಾಡೋಣ. ಈ ಕಂಬದಲ್ಲಿರುವನೇ ನಿನ್ನ ಹರಿ, ಈ ಕಂಬದಲ್ಲಿ ಈ ಕಿತ್ತೋಗಿರೋ ಕಬೋರ್ಡಲ್ಲಿ ಏಯ್ ಹರಿ. ಏನೋ ನೀನ್ ಟಾರ್ಚರು? ಆರ್ತಿ, ಇದೇನ್ ಬೆಟ್ಟ? ಇದ್ರ ಮೇಲೆಲ್ಲ ಬೆಟ್ಟ ಹಾಕೋದಾ? ಆರ್ತಿ, ಇದು ತುಂಬಾ ಮೋಸ ಆರ್ತಿ. ಸತ್ಯ, ಸಾರಿ. ಸಾರಿ ಗಿರಿ ಏನು ಬೇಡ. ಇದು ಮೋಸ ಮಾಡಿದ್ದಕ್ಕೆ ನಿನಗೆ ಪನಿಷ್ಮೆಂಟ್ ಡೆಫಿನೆಟ್ ಆಗಿ ಸಿಗ್ಬೇಕು. ಪನಿಷ್ಮೆಂಟಾ? ಹೌದು, ಪನಿಷ್ಮೆಂಟ್. ಯಾಕೆ? ನಾನು ನಿಂಗೆ ಐ ಲವ್ ಯು ಹೇಳ್ದಂಗೆ ನೀನು ಎಲ್ರ ಮುಂದೆ ನನಗೆ ಐ ಲವ್ ಯು ಹೇಳ್ಬೇಕು. ಎಲ್ರ ಮುಂದೆ? ಹೌದು, ಎಲ್ರ ಮುಂದೆ 12 ಗಂಟೆ ಒಳಗೆ. ಹೇಳಿಲ್ಲ ಅಂದ್ರೆ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ಕೊಡ್ತೀನಿ. ಬಟ್ ಸತ್ಯ, ಜ್ಞಾಪಕ ಇಟ್ಕೋ, 12 ಗಂಟೆ ಒಳಗೆ ಐ ಲವ್ ಯು ಎಲ್ರ ಮುಂದೆ. ಮೈ ಫಿಲ್ಮಿ ಸ್ಟೈಲಲ್ಲಿ ಎಂಟ್ರಿ ಕೊಡೋಣ ಅಂದ್ರೆ ಜಾರುತ್ತಲ್ಲ ಗ್ರೌಂಡು, ನೆಲನೇ ಸರಿ ಇಲ್ಲ. ಟರ್ನಲ್ ಕೊಡೋಣ, ಅದು ಸೂಟ್ ಆಗ್ತಾ ಇಲ್ಲ. ಕುಡ್ಕಂತರ ಬಂದ್ಬಿಡೋಣ. ಇವತ್ತಿನ ದಿನ ಈ ಜಾಗತೀಕರಣದ ಸಂದರ್ಭದಲ್ಲಿ ಜಗತ್ತಿನಲ್ಲಿ ಏನಾಗ್ತಾ ಇದೆ ಗಂಟ್ಲು ಹೋಗ್ತಾ ಇದೆ. ಬೇಡ, ನಮ್ಮ ಅಣ್ಣವ್ರ ಸ್ಟೈಲಲ್ಲಿ ಮಾಡೋಣ. ಆಮೇಲೆ ಈ ಕಂಬದಲ್ಲಿರುವನೇ ನಿನ್ನ ಹರಿ, ಈ ಕಂಬದಲ್ಲಿ ಈ ಕಿತ್ತೋಗಿರೋ ಕಬೋರ್ಡಲ್ಲಿ ಏಯ್ ಹರಿ. ಏನೋ ನೀನ್ ಟಾರ್ಚರು? ಹೆಲ್ಮೆಟ್ ಹಾಕೊಂಡು ಕಬಡ್ಡಲ್ಲಿ ಇದ್ರು ಸಾಯಿಸ್ಕೊಳಕ್ಕಾಗಲ್ಲ. ಆಚೆ ಬರಲೇ. ಪ್ರಾಕ್ಟೀಸ್ ಮಾಡ್ತಿದ್ದೆ ಕಣ ಸಂಜೆ ಶೋಗೆ. ಓ, ಅದಾ? ಸುಸ್ತಾಗ್ಬಿಡ್ತಪ್ಪ. ಇಷ್ಟೆಲ್ಲ ಓವರ್ ಆಗಿ ಮಾಡಿದ್ರೆ ಸುಸ್ತಾಗದೆ ಬೇರೆ ಏನಾಗುತ್ತೆ? ಹಲೋ, ಬೇಡಿಕೆ ಇರೋದು ಇದಕ್ಕೇನೆ. ನನಗೆ ಸುಸ್ತಾಗ್ತಿರೋದು ಆ ಮ್ಯಾಟ್ರಿಗಲ್ಲ. ನೀನು ಹಾಕೊಟ್ಟಿದ್ದಿಲ್ಲಪ್ಪ ಸ್ಕೀಮು, ಡಬಲ್ ರೋಲು. ಒಂದ್ಸಲ ಯೋಗ, ಒಂದ್ಸಲ ರಾಜು, ಆಮೇಲೆ ಯೋಗರಾಜು. ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಾನಂತೂ. ಅದೆಲ್ಲ ಬಿಟ್ಟಕ್ಕು. ನನ್ನ ಹತ್ರ ಒಂದು ಐಡಿಯಾ ಇದೆ. ನಿನ್ನ ಐಡಿಯಾ ನನಗೆ ಗೊತ್ತಿದೆ. ಆ ರಾಜು ನೆಗದು ಬಿದ್ದ ಅಂತ ಹೇಳ್ಬಿಡೋದು ಅಷ್ಟೇ ತಾನೇ? ರಾಜು ಎಲ್ಲಾದ್ರೂ ಬದುಕಿರ್ಲಿ ಪಾಪ, ಈಗ ಸದ್ಯಕ್ಕೆ ನೀನ್ ಅಪ್ಪಾಜಿ ಆಗ್ಬಿಡು. ನಾನಪ್ಪ ಆದ್ರೆ ರಾಜು ಏನ್ ಮಾಡ್ತಾನೆ? ರಾಜು ಏನಕ್ಕೆ ಬೇಕಾ? ಅವ್ನು ವೇಸ್ಟ್ ಬಾಡಿ, ಅವನು ಬೇಡ. ಹಲೋ, ರಾಜು ನಿನಗ್ ಬೇಡದೆ ಇರ್ಬೋದು. ಆದ್ರೆ ನನಗ್ ಬೇಕು.
ಹೌದಾ ಮಗನೇ ನಿನಗ್ ಬೇಕಾಗಿರೋದು ಇಂಪಾರ್ಟೆಂಟ್ ಅಲ್ಲ, ಸಿಚುವೇಶನ್ ಏನ್ ಬೇಕೋ ಅದು ಇಂಪಾರ್ಟೆಂಟ್ ಅಷ್ಟೇ. ಇವಾಗ ಅಪ್ಪಾಜಿ ಯಾಕೆ ರೆಡಿ ಬಾ ಜಲ್ದಿ. ನಾವು ಪ್ಲಾನ್ ಮಾಡಿರೋ ಸ್ಟೇಜ್ ಶೋ ಹಂಗಾದ್ರೆ ಸ್ಟೇಜ್ ಶೋ ಎಲ್ಲ ಕ್ಯಾನ್ಸಲ್ ಕಣ ಅಷ್ಟೇ. ಸತ್ಯ ಅಲ್ಲ ಇರು, ಇಷ್ಟ ತನಕ ಅಪ್ಪಾಜಿ ಆಚೆ ಬೇಕಾಗಿತ್ತು, ಓಕೆ ಬರ್ತಾ ಇದ್ರು. ಇವಾಗ ಅಪ್ಪಾಜಿ ಹೊರಗಡೆ ಬರೋದಕ್ಕೆ ಏನು ಮೋಟಿವೇಶನ್? ಯಾಕೆ ಬರಬೇಕು ಅಪ್ಪಾಜಿ ಹೊರಗಡೆ? ಗುಡ್ ಪಾಯಿಂಟ್. ಅಪ್ಪಾಜಿಗೆ ಹುಷಾರಿಲ್ಲ, ಮಲ್ಕೊಂಡಿರು. ಓಕೆನಾ? ಓಕೆ ರೆಡಿ ರೆಡಿ. ಬೀಗ್ರೆ ಬೀಗ್ರು ರೆಡಿ ಇದಾರೆ. ಏನ್ ರೆಡಿ ಇದಾರೆ? ಇಲ್ಲಪ್ಪ ಹುಷಾರಿಲ್ಲ, ಮಲ್ಕೋ. ಮಲ್ಕೋ. ಬೀಗ್ರೆ ಬಂದೆ ಅಂಕಲ್, ಬಂದೆ. ಏನ್ ಮಾಡ್ತಾ ಇದ್ದೀರಿ? ಯಾರಿದು ಸೋಂಬೇರಿ ಹೀಗೆ ಮಲ್ಕೊಂಡಿರೋದು? ಅಂಕಲ್, ಅಪ್ಪಾಜಿ ಅಂಕಲ್. ಸಾರಿ ಸಾರಿ ಸಾರಿ, ಯಾಕೆ ಮಲ್ಕೊಂಡ್ಬಿಟ್ಟಿದ್ದಾರೆ? ಮೈ ಹುಷಾರಿಲ್ಲ ಅಂಕಲ್. ಮತ್ತೆ ಹುಷಾರಿಲ್ವಾ? ಹೌದು ಏನಾಗಿದೆ? ನೆಗಡಿ, ಕೆಮ್ಮು. ನೋಡಿ ಕೇಳಿಸ್ತಾ ಕೇಳಿಸುತ್ತೆ ಅಷ್ಟೇನಾ? ಜ್ವರನೂ ಆಗಿದೆ. ಜ್ವರನು? ಹೌದು ಅಂಕಲ್. ಆಮೇಲೆ ಇದು ಮೈಕೆ ನೋವು, ಗಗ್ಗಡ ಅಂತ ನಡಕ್ತಾರೆ. ನೋಡಿ ನೋಡಿ ನಡಕ್ತಾರೆ. ಬೀಗ್ರೆ ಅಂಕಲ್ 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 ಪ್ಲೀಸ್ ಅಂಕಲ್ ಮುಟ್ಬೇಡಿ. ಇಲ್ಲ, ಅಮ್ಮ ಏನೋ ಬಾಂಬ್ ಹಚ್ಚಿದ್ದಾರೆ, ಅದು ಬೆಡ್ಶೀಟ್ ತೆಗಿಬಾರ್ದಂತ ಹೇಳಿದಾರೆ ನರಸಿಂಹಣ್ಣ. ತೆಗಿಲೇಬಾರ್ದು, ಪ್ಲೀಸ್ ಮುಟ್ಬೇಡಿ. ನೀವು ಹೋಗಿ ಅಂಕಲ್. ಒಳ್ಳೇದಾಯ್ತು ನೀನು ಈಗಲೇ ಹೇಳಿದ್ದು. ನಾನೇನಾದ್ರು ಬೆಡ್ಶೀಟ್ ತೆಗೆದು ಬಿಟ್ಟಿದ್ರೆ ಪಾಪ ಎಷ್ಟು ತೊಂದರೆ ಆಗಿರೋದೋ ಏನೋ. ಅಂಕಲ್ ಇಲ್ಲಿ ಎಲ್ಲ ಸರಿಯಾಗಿ ಹೊತ್ತಿದ್ಯಾ ತಾನೆ? ಯಾಕಂದ್ರೆ ಆ ಬಾಂಬ್ ಹಚ್ಚಿರೋದ್ರಿಂದ ಉಸಿರಾಟ ಸ್ವಲ್ಪ ಆರಾಮ ಆಗ್ಬಿಟ್ರೆ ಜ್ವರ ಬಿಟ್ಬಿಡುತ್ತೆ. ಹೌದು ಅಂಕಲ್, ನೀವು ಯೋಚನೆ ಮಾಡಬೇಡಿ ಅಂಕಲ್, ನೀವು ಹೋಗಿ ಪ್ರೋಗ್ರಾಮ್ ಶುರು ಮಾಡಿ. ಏನು ಹುಚ್ಚುಚ್ಚಾಗಿ ಮಾತಾಡ್ತೀಯ ನೀನು? ಅಂಕಲ್, ಅಪ್ಪಾಜಿ ಮಲ್ಕೊಂಡಿದ್ದಾರೆ, ಹುಷಾರಿಲ್ಲದೆ ನಾವು ಪ್ರೋಗ್ರಾಮ್ ಮಾಡೋದ? ಪ್ರೋಗ್ರಾಮ್ ಕ್ಯಾನ್ಸಲ್. ಕ್ಯಾನ್ಸಲ್? ಎಸ್. ಹೇಳಿ ರಾಜಿ, ಏನು ಬೇಕು? ಇದ್ಯಾರಪ್ಪ ಇದು ಹೆಂಗ್ಸು? ಹೆಂಗಸಲ್ಲ, ಭೂಪತಿ. ಎಪ್ಪಡಿ ಸೂಪರ್. ಪ್ರೋಗ್ರಾಮ್ ಕ್ಯಾನ್ಸಲ್. ಕ್ಯಾನ್ಸಲ್? ಎಸ್. ನೋಡು, ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ ಅಂತ ನೀನು ಎಲ್ರಿಗೂ ಹೇಳ್ಬಿಡು. ನಾನ್ ಬೇಕಾದ್ರೆ ಅಪ್ಪಾಜಿ ಜೊತೆ ಕೂತಿರ್ತೀನಿ. ಅಪ್ಪಾಜಿ ಏನಾದ್ರು ಹೇಳಿ ಅಪ್ಪಾಜಿ. ಬೀಗ್ರೆ ನಾನು ಆರಾಮ್ ಆಗ್ತಾ ಇದ್ದೀನಿ, ಸ್ವಲ್ಪ ಹೊತ್ತಲ್ಲಿ ನಾನು ಅಲ್ಲಿ ಬಂದು ನಿಮ್ಮ ಜೊತೆ ಸೇರ್ಕೊಳ್ತೀನಿ. ಇಲ್ಲ ಇಲ್ಲ ಬಿಗ್ರೆ, ನೋಡಿ ನಿಮ್ಗೆ ಹುಷಾರಿಲ್ಲ. ನೀವು ಹುಷಾರಿಲ್ದಿರ್ಬೇಕಾದ್ರೆ ನಾವು ಪ್ರೋಗ್ರಾಮ್ ಮಾಡೋದಿಲ್ಲ, ಕ್ಯಾನ್ಸಲ್ ಮಾಡ್ತೀನಿ. ಅಯ್ಯೋ ಹೇಳದ್ನಲ್ಲ ಬೀಗ್ರೆ, ನೀವು ಹೊರಡಿ. ನೋಡಿ, ಆಯಾಸ ಮಾಡ್ಕೋಬೇಡಿ, ಸುಸ್ತು ಮಾಡ್ಕೋಬೇಡಿ, ನೀವು ಜೋರಾಗಿ ಕೂಗಾಡ್ಬೇಡಿ. ಆಯ್ತಾಯ್ತು, ನಾವು ಪ್ರೋಗ್ರಾಮ್ ಶುರು ಮಾಡಿರ್ತೀವಿ. ಓಕೆ ಓಕೆ ಓಕೆ. ಬೀಗ್ರೆ, ಕಾಯ್ತಾ ಇರ್ತೀನಿ, ದಯವಿಟ್ಟು ಬೇಗ ಬಂದ್ಬಿಡಿ. ಕರ್ಕೊಂಡ್ ಬಂದ್ಬಿಡಪ್ಪ. ಬರ್ತೀನಿ ಅಂಕಲ್. ಏಯ್ ಗೂಬೆ, ಏಯ್ ಅಂಕಲ್ ಇಷ್ಟು ಟೆನ್ಷನ್ ಕೊಡ್ತಾರೆ, ನೀನು ಆ ಕಡೆನ ಈ ಕಡೆ, ಈ ಕಡೆನ ಆ ಕಡೆ ಮಾಡ್ಕೊಳ್ತೀಯಾ? ಇದೇನು ಸರ್ಕಸ್ ಆಯ್ತು? ಲೈ ಪ್ರಾಣ ಹೋಗ್ತಾ ಇದೆ, ಮಲ್ಕೊಳ್ಳೋದು ಹೇಳ್ಕೊಡ್ತಿದ್ಯಾ? ಅದೆಲ್ಲ ಬಿಡು, ನೀನು ಸ್ವೀಟ್ ಆಗಿ ನಾನು ಬರ್ತೀನಿ ಬೀಗ್ರೆ ಅಂತ ಅನ್ಬಿಟ್ಟಿದ್ಯಾ? ಎಲ್ಲಿಂದ ಬರ್ತಾರಪ್ಪ ನಿಮ್ಮಪ್ಪ? ನಮ್ಮಪ್ಪ ಅಲ್ಲ, ನಿಮ್ಮಪ್ಪ. ಓ ಬಿಡಪ್ಪ, ನಮ್ಮಪ್ಪ ರಾಜು ಒಟ್ಟಿಗೆ ಎಲ್ಲಿಂದ ತರಿಸ್ತೀಯಾ? ಅಷ್ಟು ಟ್ಯಾಲೆಂಟ್ ಇದೆಯಾ? ಟ್ಯಾಲೆಂಟ್ ಬಗ್ಗೆ ಡೋಂಟ್ ಟಾಕ್. ನೋಡ್ತಾ ಇರು, ಒಂದೇ ಒಂದು ಫೋನ್ ಕಾಲ್ ಆಂಬ್ಯುಲೆನ್ಸ್ ರೇಂಜಿಗೆ ಬರ್ತಾರೆ. ಯಾರಿಗೋ ಫೋನ್ ಮಾಡ್ತೀಯಾ? ಹಲೋ ಭೂಪತಿ. ಏಯ್, ನಿನಗೆ ಒಂದು ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದೀನಿ, ಬರ್ತೀಯಾ? ಕಾಮಿಡಿ ಗೀಮಿಡಿ ಮಾಡ್ತಾ ಇಲ್ಲ ತಾನೆ ನನ್ನ ಜೊತೆ? ಏ ನೋಡಪ್ಪ, ಇಲ್ಲಿ ಒಂದು ರೋಲ್ ಇದೆ, ಬಂದು ಮಾಡಿದ್ರೆ ನಿನ್ನ ಹಳೆ ಸೆಟ್ಲ್ಮೆಂಟ್ ಜೊತೆಲಿ ಈ ಪೇಮೆಂಟ್ ಎಲ್ಲ ಕೊಡ್ತೀನಿ. ನೋ ಕಮಿಷನ್, ನೋ TDS, ಪ್ರೊಡ್ಯೂಸರ್ ತರ ಕಟ್ ಮಾಡಲ್ಲ. ನಿಜವಾಗ್ಲೂ? ಹಾ, ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಬರ್ಬೇಕು. ಬರ್ತೀಯಾ? ಈಗಲೇ ಬಂದೆ ನೋಡು. ಹೇಳಿ ರಾಜಿ, ಏನು ಬೇಕು? ಇದ್ಯಾರಪ್ಪ ಇದು ಹೆಂಗ್ಸು? ಹೆಂಗಸಲ್ಲ, ಭೂಪತಿ.
ಎಪ್ಪಡಿ ಸೂಪರ್. ಹೌದು ಏನೋ ಕ್ಯಾರೆಕ್ಟರ್ ಅಂದಿಲ್ಲ ಯಾವ್ದು? ಯೋಗಾನಂದ. ಏನ ಯೋಗಾನಂದನ? ಅಪ್ಪ ಡಬಲ್ ಕಮಿಷನ್ ಬೇಕು. ತ್ರಿಬಲ್ ಕೊಡ್ತೀವಿ. ಒಂದು ಕೊಟ್ಟಾಗಿದೆ, 2 ಬ್ಯಾಲೆನ್ಸ್ ಇದೆ. ನಾನು ರೆಡಿಪಾ. ಓಕೆ ರಾಜು ನೀನ್ ರೆಡಿ ಮಾಡ್ಸು, ನಾನು ಆಚೆ ಹೋಗಿ ನೋಡ್ಕೊತೀನಿ. ಎಸ್